ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಒಂದು ಕಾಲದಲ್ಲಿ ಟಾಪ್ ನಟರಾಗಿ ಮೆರೆದು ತಮ್ಮ ಅಹಂಕಾರವೆಂಬ ಕಿರೀಟದಿಂದ ಸಿನಿಮಾ ಭವಿಷ್ಯವನ್ನ ನಾಶ ಮಾಡ್ಕೊಂಡಂತ ಹಲವು ನಟರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಿನಿ ರಸಿಕರ ಮನಸ್ಸಲ್ಲಿ ಸಿಂಹಾಸನವೇರಿ ರಾಜನಂತೆ ಮೆರೀತಿದಂತ ಕೆಲವು ಕಲಾವಿದರು ಮರೆಯಾಗೋದಿಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಕೆಲವು ವರ್ಷಗಳ ಹಿಂದೆ ಈ ನಟರ ಸಿನಿಮಾಗಳನ್ನ ನೋಡಿದಾಗ ಮುಂದಿನ 5 ವರ್ಷಗಳಲ್ಲಿ ಈ ನಟರು ಭಾರತದ ಟಾಪ್ ನಟರಾಗಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈ ಕಲಾವಿದರು ಕಣ್ಮರೆಯಾದ್ರು. ಇದಕ್ಕೆ ಕಾರಣ ಏನು ಅಂತ ಹುಡುಕ್ದಾಗ ಸಿಕ್ಕಂತ ಉತ್ತರಗಳು ನಿಮ್ಮನ್ನ ನಿಜಕ್ಕೂ ಆಶ್ಚರ್ಯಪಡಿಸ್ತವೆ. ಆ ಕಲಾವಿದರು ಕಾಣೆಯಾಗೋದಕ್ಕೆ ಕಾರಣ ಅವರಲ್ಲಿ ಇದ್ದಂತ ಅಹಂಕಾರ, ಗರ್ವ, ದರ್ಪ ಇವನ್ನೆಲ್ಲ ಇಂಡಸ್ಟ್ರಿ ಒಳಗೆ ತೋರಿಸಿದ್ದು. ನಾವು ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೇವೆ ಅನ್ನೋದನ್ನ ನಾವು ದಾಟಿ ಬಂದಂತ ದಾರಿಯನ್ನೇ ಮರೆತು ನಾನು ಎಂಬ ಅಹಂ, ನಾನಿಲ್ದೆ ಸಿನಿಮಾನೇ ಬಿದ್ದು ಹೋಗುತ್ತೆ ಅಂತ ಅಹಂಕಾರವನ್ನ ತೋರಿಸಿದ್ರು. ಜನರು ನನ್ನ ಸಿನಿಮಾಗೋಸ್ಕರ ಹುಚ್ಚರಂತೆ ಕಾಯ್ತಾರೆ, ಹೀಗಾಗಿ ನಾನಿಲ್ದೆ ಸಿನಿಮಾ ಇಂಡಸ್ಟ್ರಿ ಬಿದ್ದು ಹೋಗುತ್ತೆ ಎಂಬ ಅಹಂಕಾರದಲ್ಲಿ ಅವರು ಮುಳುಗೋಗಿದ್ರು. ಇಂಥ ಒಂದು ಆಟಿಟ್ಯೂಡ್ ಇಂದಲೇ ಸಿನಿ ಲೋಕಕ್ಕೆ ಗುಡ್ ಬೈ ಹೇಳುವಂತ ಪರಿಸ್ಥಿತಿ ಕೂಡ ಬಂದಿತ್ತು. ವೀಕ್ಷಕರೇ, ಈ ಒಂದು ಲಿಸ್ಟ್ ಅಲ್ಲಿ ಇರುವಂತ ಮೊದಲ ನಟ ಸಿನಿ ಪ್ರೇಮಿಗಳ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ತಮ್ಮ ನಟನೆ ಮೂಲಕ ಎಲ್ಲರನ್ನೂ ಕೂಡ ನಕ್ಕಿ ನಲಿಸಿದ್ದಾರೆ. ಆತ ಬೇರೆ ಯಾರೂ ಅಲ್ಲ, ಹಾಸ್ಯ ಕಲಾವಿದ ವಡಿವೇಲು. ಇವರನ್ನ ತಮಿಳು ಸಿನಿ ರಂಗದಲ್ಲಿ ದಿ ಮೋಸ್ಟ್ ಆಟಿಟ್ಯೂಡ್ ಕಿಂಗ್ ಅಂತಾನೆ ಕರೀತಾರೆ. ಇವರು ಕೂಡ ಯಶಸ್ಸಿನ ಉತ್ತುಂಗದಲ್ಲಿ ಇದ್ದವ್ರೆ. ಆದ್ರೆ ಇವರ ಅತಿಯಾದಂತ ಅಹಂಕಾರ ಇವರನ್ನ ಸಿನಿ ಜಗತ್ತಿನಿಂದನೇ ದೂರ ಉಳಿಯುವಂತೆ ಮಾಡ್ತು. ಆರಂಭಿಕ ಹಂತದಲ್ಲಿ ವಡಿವೇಲು ಮತ್ತು ಅಜಿತ್ ರವರು ಕೆಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಅಂದ್ರೆ ಇಬ್ರು ಕೂಡ ಒಂದೇ ಸಮಯದಲ್ಲಿ ತಮ್ಮ ಕರಿಯರ್ ಅನ್ನ ಕಟ್ಕೊಳ್ತಿದ್ದಂತ ಕಾಲ ಅದು. ಆ ಒಂದು ಸಮಯದ ನಂತರ ಒಂದು ಹಂತದಲ್ಲಿ ಇಬ್ರು ಕೂಡ ತಮ್ಮ ಕ್ಷೇತ್ರದಲ್ಲಿ ಬೆಳೆಯೋದಿಕ್ಕೆ ಶುರು ಮಾಡ್ತಾರೆ. ಈ ವಡಿವೇಲು ಅವ್ರಿಗೂ ಸಪರೇಟ್ ಫ್ಯಾನ್ ಬೇಸ್ ಇತ್ತು, ಜೊತೆಗೆ ಒಳ್ಳೆ ಮಾರ್ಕೆಟ್ ಕೂಡ ಇತ್ತು. ಅದೇ ಸಮಯದಲ್ಲಿ ಅಜಿತ್ ಕುಮಾರ್ ಅವರು ನಿಧಾನವಾಗಿ ಮಾಸ್ ಹೀರೋ ಆಗಿ ಬೆಳೀತಾ ಇದ್ರು. ಈ ರೀತಿ ಇಬ್ರು ಕೂಡ ಸೇರಿ ನಟಿಸಿದಂತ ಸಿನಿಮಾ ಅಂದ್ರೆ ಅದು ರಾಜ. ಈ ಒಂದು ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ನಟಿಸುವಾಗ ಆ ಕಾಲದಲ್ಲಿ ಅವರಿಬ್ರು ನಡುವೆ ಒಳ್ಳೆ ಸ್ನೇಹ ಇತ್ತು. ಯಾಕೆಂದ್ರೆ ಸುಮಾರು 10 ರಿಂದ 15 ವರ್ಷಗಳಿಂದ ಒಟ್ಟಿಗೆ ಪ್ರಯಾಣವನ್ನ ಮಾಡಿದ್ದೇವೆ ಅನ್ನುವಂತ ಆತ್ಮೀಯ ಭಾವನೆ ಇಬ್ರಲ್ಲೂ ಇತ್ತು. ಆದ್ರೆ ಅಂತ ಆತ್ಮೀಯತೆಯನ್ನ ಹೊರಗಡೆ ತೋರಿಸ್ಕೊಳ್ಬಾರ್ದು ಎಂಬ ಭಾವನೆ ಅಜಿತ್ ರವರದ್ದು. ಆ ಒಂದು ಸಮಯಕ್ಕೆ ಅಜಿತ್ ಕುಮಾರ್ ಅವರು ಒಳ್ಳೆಯ ಮಟ್ಟಿಗೆ ಬೆಳೆದಿದ್ರು ಕೂಡ ಅವರು ಈಗಾಗಲೇ ಒಬ್ಬ ಮಾಸ್ ಹೀರೋ ಆಗಿ ರೂಪುಗೊಂಡಿದ್ರು. ಅದೇ ಸಮಯದಲ್ಲಿ ವಡಿವೇಲು ಕೂಡ ತಮ್ಮ ಕರಿಯರ್ ನಲ್ಲಿ ಬೆಳೀತಾ ಇದ್ರು. ಆದ್ರಿಂದ ಆ ಒಂದು ಡಿಗ್ನಿಟಿಯನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಒಂದು ಗೌರವವನ್ನ ಅಜಿತ್ ಸರಿಯಾಗಿನೇ ಕಾಪಾಡ್ಕೊಂಡಿದ್ರು. ಆದ್ರೆ ವಡಿವೇಲು ಅದನ್ನ ಕಾಪಾಡ್ಕೊಳ್ಳಿಲ್ಲ. ರಾಜ ಚಿತ್ರದ ಶೂಟಿಂಗ್ ನಡೀತದಂತ ಸಮಯದಲ್ಲಿ ಸೆಟ್ ನಲ್ಲಿ ವಡಿವೇಲು ಅವರು ಅಜಿತ್ ರವರನ್ನ ಎ ಅಜಿತ್, ವಾಡ ಅಜಿತ್, ಪೋಡ ಅಜಿತ್, ಎ ಅಜಿತ್ ಹಿಂಗ ವಾಡ ಅನ್ನುವಂತ ರೀತಿಯಲ್ಲಿ ಯಾವುದೇ ಗೌರವವಿಲ್ಲದೆ ಹೋಗೋಬಾರೋ ಅಂತ ಮಾತನಾಡ್ತಿದ್ರು. ಇದನ್ನೆಲ್ಲ ಗಮನಿಸಿದಂತ ಅಜಿತ್ ಅವರಿಗೆ ಒಂದ್ ರೀತಿ ಭಯ ಶುರುವಾಯ್ತು. ಈಗ ತಾನೇ ಒಂದು ಒಳ್ಳೆ ಇಮೇಜ್ ಅನ್ನ ಕಟ್ಕೊಳ್ತಿದ್ದೀನಿ, ಆದ್ರೆ ಇವರು ಹೀಗೆ ಎಲ್ಲರ ಮುಂದೆ ಮಾತನಾಡಿದ್ರೆ ನನ್ನ ಇಮೇಜ್ ಸಂಪೂರ್ಣವಾಗಿ ಹಾಳಾಗಬಹುದು. ನನಗೆ ಮುಂದಿನ ಸಿನಿಮಾಗಳು ಹೇಗ್ ಸಿಗ್ತವೆ, ನಾನು ಹೇಗೆ ಮಾಸ್ ಹೀರೋ ಆಗಿ ಬೆಳಿತೀನಿ ಎಂಬ ಯೋಚನೆ ಅಜಿತ್ ರವ್ರಿಗೆ ಶುರುವಾಯಿತು. ಇದಾದ ನಂತರ ಈ ಅಜಿತ್ ವಡಿವೇಲು ಅವ್ರಿಗೆ ಅವರು ಒಬ್ಬರೇ ಇದ್ದಾಗ ಕರೆದು ಶಾಂತವಾಗಿ ಮಾತನಾಡಿದ್ರು. ದಯವಿಟ್ಟು ಎಲ್ಲರೂ ಇದ್ದಾಗ ಎಲ್ಲರೂ ಮುಂದೆ ನನ್ನನ್ನ ಈ ರೀತಿ ಹೋಗೋಬಾರೋ ಅಂತ ಮಾತನಾಡಬೇಡ. ನಾವಿಬ್ಬರೇ ಇದ್ದಾಗ ಏನ್ ಬೇಕಾದ್ರೂ ಮಾತನಾಡು. ನಾನು ಈಗಷ್ಟೇ ಒಂದು ಮಟ್ಟಕ್ಕೆ ಬೆಳೀತಾ ಇದ್ದೀನಿ. ಈ ರೀತಿ ನೀನು ಎಲ್ಲರ ಮುಂದೆ ಹೋಗೋಬಾರೋ ಅಂತ ಮಾತನಾಡೋದು ಸರಿಯಲ್ಲ ಅಂತ ತಿಳಿ ಹೇಳಿದ್ರು. ಇದನ್ನ ಕೇಳದಂತ ವಡಿವೇಲು, ನಾನ್ ಹೇಗೆ ಮಾತನಾಡ್ಬೇಕು ಅಂತ ಹೇಳ್ಕೊಡೋದಕ್ಕೆ ಇವನ್ ಯಾರು, ಅದು ನನ್ನ ಇಷ್ಟ, ನನಗೆ ಹೇಗ್ ಬೇಕೋ ಹಾಗೆ ಮಾತನಾಡ್ತೀನಿ ಅಂತ ಸಾರ್ವಜನಿಕವಾಗಿ ಅಜಿತ್ ರವ್ರಿಗೆ ಮರ್ಯಾದೆ ಕೊಡದೆ ಮಾತನಾಡಿ ಹೊರಟು ಹೋಗ್ತಾರೆ. ಈ ಒಂದು ಘಟನೆ ರಾಜ ಚಿತ್ರದ ಶೂಟಿಂಗ್ ನಲ್ಲಿ ನಡೆದಿತ್ತು. ಇದಾದ ನಂತರ ಅಜಿತ್ ಒಂದು ಮುಖ್ಯವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ವಡಿವೇಲು ಜೊತೆಗೆ ನಾನು ಸಿನಿಮಾ ಮಾಡಿದ್ರೆ ನನ್ನ ಕರಿಯರ್ ಬಿದ್ದು ಹೋಗುತ್ತೆ, ಹಾಗಾಗಿ ಈತನಿಂದ ದೂರ ಉಳಿಯೋದೇ ಉತ್ತಮ ಅಂತ ನಿರ್ಧಾರವನ್ನ ಕೈಗೊಳ್ತಾರೆ. ರಾಜ ಸಿನಿಮಾ ಮುಗಿದ ನಂತರ ಬಂದಂತ ಬೇರೆ ಸಿನಿಮಾಗಳ ಆಫರ್ಗಳಲ್ಲಿ ಅಜಿತ್ ಕಟ್ಟುನಿಟ್ಟಾಗಿ ವಡಿವೇಲು ನಡೆಸುವಂತ ಯಾವ ಸಿನಿಮಾಗಳಲ್ಲೂ ಕೂಡ ನಾನು ನಟಿಸೋದಿಲ್ಲ ಅಂತ ಎಲ್ಲ ನಿರ್ದೇಶಕರಿಗೆ ಕಟ್ಟುನಿಟ್ಟಾಗೇನೆ ಹೇಳಿದ್ರು. ಈ ಒಂದು ಘಟನೆ ನಂತರ ಅಜಿತ್ ಮತ್ತು ವಡಿವೇಲು ಅವ್ರ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ. ಅಜಿತ್ ಅವರು ಸಂಪೂರ್ಣವಾಗಿ ಅವರನ್ನ ದೂರ ಮಾಡ್ಬಿಟ್ಟಿದ್ರು. ಒಂದ್ ವೇಳೆ ವಡಿವೇಲು ಸಾರ್ವಜನಿಕವಾಗಿ ಅಜಿತ್ ಅವರೊಂದಿಗೆ ಸ್ನೇಹದಿಂದ ವರ್ತಿಸಿದ್ರೆ ಅಜಿತ್ ಜೊತೆಗೆ ಅದೆಷ್ಟೋ ಸಿನಿಮಾ ಅವಕಾಶಗಳು ವಡಿವೇಲು ಅವ್ರಿಗೆ ಸಿಕ್ತಿತ್ತು. ಈ ರೀತಿಯ ಆಟಿಟ್ಯೂಡ್ ಇಂದ ಆ ದೊಡ್ಡ ಅವಕಾಶವನ್ನ ವಡಿವೇಲು ಕಳೆದುಕೊಂಡ್ರು. ನಂತರ ಸೂಪರ್ ಸ್ಟಾರ್ ರಜನಿಕಾಂತ್ ರವರು ಚಂದ್ರಮುಖಿ ಸಿನಿಮಾದ ನಂತರ ನಿರ್ದೇಶಕ ಶಂಕರ್ ಅವರ ನಿರ್ದೇಶನದಲ್ಲಿ ಶಿವಾಜಿ ಸಿನಿಮಾದಲ್ಲಿ ನಟಿಸ್ತಾ ಇದ್ರು. ಈ ಒಂದು ಸಮಯದಲ್ಲಿ ಆ ಸಿನಿಮಾದಲ್ಲಿ ವಡಿವೇಲು ಅವರನ್ನ ಕಾಮಿಡಿಯನ್ ಆಗಿ ಹಾಕೊಳ್ಳೋಣ ಅಂತ ಕೇಳಿದಾಗ ಶಂಕರ್ ಅವರು ದೊಡ್ಡ ಮಟ್ಟದಲ್ಲಿ ನಿರಾಕರಿಸ್ತಾರೆ. ನಿಮ್ಮನ್ನೇ ಬೇಕಾದರೆ ನಾನು ಬದಲಾಯಿಸ್ತೀನಿ, ಆದ್ರೆ ಖಂಡಿತವಾಗಿ ವಡಿವೇಲು ಅವರನ್ನ ಮಾತ್ರ ಈ ಸಿನಿಮಾದಲ್ಲಿ ಹಾಕೋದಿಲ್ಲ ಅಂತ ನಿರ್ದೇಶಕ ಶಂಕರ್ ಅವರು ಸ್ಪಷ್ಟವಾಗಿನೇ ಹೇಳಿದ್ರು ಅಂತ ಹೇಳಲಾಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಇದಕ್ಕೂ ಮೊದಲು ವಡಿವೇಲು ಅವರು 23AM ಪುಲಿಕೇಶಿ ಅನ್ನುವಂತ ಸಿನಿಮಾವನ್ನ ನಿರ್ಮಿಸಿದ್ರು. ಈ ಒಂದು ಸಿನಿಮಾದಲ್ಲಿ ಅನೇಕ ಸಮಸ್ಯೆಗಳು ಎದುರಾದವು. ಹೇಳದಂತ ಸಮಯಕ್ಕೆ ಶೂಟಿಂಗ್ಗೆ ಬರ್ತಿರ್ಲಿಲ್ಲ, ಕೊಟ್ಟ ಮಾತನ್ನ ಕಾಪಾಡ್ಕೊಳ್ಳಿಲ್ಲ, ತುಂಬಾ ದೊಡ್ಡ ಮೊತ್ತದ ಪೇಮೆಂಟ್ ಅನ್ನ, ಅದಷ್ಟೇ ಅಲ್ಲ ಕೆಲವೊಂದ್ಸಾರಿ ಶೂಟಿಂಗ್ ಅನ್ನು ಬರ್ದೆ ಫುಲ್ ಪೇಮೆಂಟ್ ಅನ್ನ ಮೊದಲೇ ಕೊಡಿ ಆಮೇಲೆ ಶೂಟಿಂಗ್ ಗೆ ಬರ್ತೇನೆ ಅಂತ ಹೇಳಿ ಶೂಟಿಂಗ್ ಅನ್ನು ನಿಲ್ಲಿಸುವಂತ ಮಟ್ಟಿಗೆ ಕಿರಿಕನ್ನ ಮಾಡಿದ್ರು. ನಂತರ ಶಂಕರ್ ಅವರ ಸಹಾಯಕರು ಮಧ್ಯೆ ಕೂತು ಇಬ್ಬರ ನಡುವೆ ಸಮಸ್ಯೆಯನ್ನ ಪರಿಹರಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತಾನೂ ಕೂಡ ಹೇಳಲಾಗುತ್ತೆ. ಈ ರೀತಿಯ ಸಮಸ್ಯೆಗಳ ಕಾರಣದಿಂದ ನಿರ್ದೇಶಕ ಶಂಕರ್ ಅವರು ಇಂಥ ವ್ಯಕ್ತಿಯನ್ನ ನನ್ನ ಟೀಮ್ ನಲ್ಲಿ ಸೇರಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ
ವಡಿವೇಲು ಅವರನ್ನ ದೂರ ಇಟ್ಟಿದ್ರು. ಆದ್ರಿಂದಲೇ ಶಿವಾಜಿ ಸಿನಿಮಾದಲ್ಲಿ ವಡಿವೇಲು ಅವ್ರ ಬದಲು ವಿವೇಕ್ ಅವರು ಕಾಮಿಡಿಯನ್ ಆಗಿ ನಟಿಸಿದ್ರು ಅಂತ ಹೇಳಲಾಗುತ್ತೆ. ನಂತರ ಧನುಷ್ ಅವರ ಜೊತೆ ಕೂಡ ಭಿನ್ನಾಭಿಪ್ರಾಯ ಉಂಟಾಯಿತು. ಪಡಿಕಾದವನ್ ಸಿನಿಮಾದಲ್ಲಿ ಮೊದಲಿಗೆ ವಿವೇಕ್ ಅವರು ಮಾಡದಂತ ಪಾತ್ರವನ್ನ ವಡಿವೇಲು ಅವರೊಂದಿಗೆ ಶೂಟ್ ಮಾಡಲಾಗಿತ್ತು. ಚಿತ್ರೀಕರಣದ ಸಮಯದಲ್ಲಿ ಈ ವಡಿವೇಲು ಪದೇ ಪದೇ ಶೂಟಿಂಗ್ಗೆ ತಡವಾಗಿ ಬರ್ತಿದ್ರು ಅಂತ ಹೇಳಲಾಗುತ್ತೆ. ಇದರಿಂದ ಧನುಷ್ ಅವರು ಶೂಟಿಂಗ್ ಅನ್ನ ಮುಂದುವರಿಸಲಾಗದೆ ವಡಿವೇಲು ಅವ್ರಿಗೋಸ್ಕರ ಶೂಟಿಂಗ್ ಸೆಟ್ ನಲ್ಲಿ ಕಾಯ್ತಾ ಕೂರ್ಬೇಕಾಗಿತ್ತು. ಒಂದ್ ದಿವಸ ಧನುಷ್ ಅವರು ಶಾಂತವಾಗಿ, ಸಾರ್ ಯಾಕೆಷ್ಟು ಲೇಟ್ ಆಗಿ ಬರ್ತಿದ್ರ, ದಯವಿಟ್ಟು ಇನ್ ಮುಂದೆ ಸಮಯಕ್ಕೆ ಸರಿಯಾಗಿ ಬನ್ನಿಂತ ವಿನಯದಿಂದ ಹೇಳಿದ ತಕ್ಷಣ ವಡಿವೇಲು ಅವರು ಕೋಪಗೊಂಡು ಬಹಳ ಅಹಂಕಾರದಿಂದ ನೀನ್ ನನ್ಗೆ ಹೇಳ್ತೀಯ ಅಂತ ಕೂಗಾಡಿ ಗಲಾಟೆ ಮಾಡಿ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಈ ಒಂದು ಘಟನೆ ನಂತರ ಅವರು ಆ ಸಿನಿಮಾದಿಂದ ಹೊರಬಂದ್ರು. ಅದಾದ ನಂತರನೇ ಆ ಪಾತ್ರವನ್ನ ವಿವೇಕ್ ಅವರು ಮಾಡಿದ್ದು. ಇದಷ್ಟೇ ಅಲ್ಲ, ವಿಜಯಕಾಂತ್ ಅವರ ಜೊತೆ ನಡೆದಂತ ಘಟನೆ ಬಗ್ಗೆ ಹೇಳಬೇಕಾದಂತ ಅಗತ್ಯ ಇಲ್ವೇ ಇಲ್ಲ, ಏಕೆಂದ್ರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಚಿನ್ನಗೌಂಡ ಸಿನಿಮಾದ ಸಮಯದಲ್ಲಿ ಕ್ಯಾಪ್ಟನ್ ವಿಜಯಕಾಂತ್ ಅವರು ವಡಿವೇಲು ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ರು. ಆದ್ರೆ ಆ ಒಂದು ಸಹಾಯವನ್ನ ಮನಸ್ಸಲ್ಲಿಟ್ಕೊಂಡು ಗೌರವಿಸುವಂತ ಬದಲು ವಡಿವೇಲು ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡದಂತ ಕೆಲವು ಮಾತುಗಳು ಕ್ಯಾಪ್ಟನ್ ಅವರನ್ನ ಅವಮಾನಿಸುವಂತೆ ಕಂಡಿದ್ವು. ಈ ಒಂದು ಘಟನೆ ಬಹಳ ಸಂಚಲನ ಸೃಷ್ಟಿ ಮಾಡಿತ್ತು. ಆ ಒಂದು ಸಮಯದಲ್ಲಿ ವಿಜಯಕಾಂತ್ನ ಅಭಿಮಾನಿಗಳು ವಡಿವೇಲು ಅವ್ರ ಮನೆಗೆ ಕಲ್ಲನ್ನ ತೂರಿದ್ರು. ಆ ಒಂದು ಕಲ್ಲು ಅವ್ರ ಮಗಳು ತಲೆಗೆ ತಗುಲಿ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅಂತಾನೂ ಕೂಡ ಹೇಳಲಾಗುತ್ತೆ. ಇನ್ನು ಈ ವಡಿವೇಲು ಅವ್ರ ನಂತರ ಬರುವಂತ ಎರಡನೇ ನಟ, ಒಬ್ಬ ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ಗೆದ್ದಂತ ನಟ. ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ತಲುಪ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅವರು ತಮ್ಮ ಕರಿಯರ್ಗೆ ತಾವೇ ಗುಂಡಿಯನ್ನ ತೋಡ್ಕೊಂಡ್ರು. ಆ ನಟ ಬೇರೆ ಯಾರು ಅಲ್ಲ, ಬಾಬಿ ಸಿಂಹ. ಶೂಟಿಂಗ್ ಸ್ಪಾಟ್ ನಲ್ಲಿ ಇವರ ಬಗ್ಗೆ ಅನೇಕ ದೂರುಗಳು ಕೇಳಬರ್ತಿದ್ವು. ಸರಿಯಾದ ಸಮಯಕ್ಕೆ ಶೂಟಿಂಗ್ಗೆ ಬರ್ತಿಲ್ಲ, ಸರಿಯಾಗಿ ನಡ್ಸೋದಿಲ್ಲ, ಸರಿಯಾಗಿ ವರ್ತಿಸೋದಿಲ್ಲ, ಕೆಲವೊಂದ್ಸಾರಿ ಶೂಟಿಂಗ್ ನ ಮಧ್ಯದಲ್ಲೇ ಹೊರಟು ಹೋಗ್ತಾರೆ, ತುಂಬಾ ಅಸಹನೆ ಮತ್ತು ಕೋಪದಿಂದ ವರ್ತಿಸ್ತಾರೆ ಅಂತ ದೂರುಗಳು ಕೇಳಬಂದ್ವು. ಒಬ್ಬ ಉತ್ತಮ ನಟ ಅಂದ್ರೆ ಕೇವಲ ನಟಿಸಿ ಹೋಗೋದು ಮಾತ್ರ ಅಲ್ಲ, ಅವನ ಮೇಲೆ ನಂಬಿಕೆಯನ್ನು ಇಟ್ಟು ಹಣವನ್ನ ಹೂಡಿಕೆ ಮಾಡುವಂತ ನಿರ್ಮಾಪಕರುಗಳಿಗೆ ಅವನು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. 2019ರಲ್ಲಿ ಬಾಬಿ ಸಿಂಹ ಅವರ ನಟನೆಯಲ್ಲಿ ಬಿಡುಗಡೆ ಆಗ್ಬೇಕಿದ್ದಂತ ಸಿನಿಮಾ ಅಗ್ನಿದೇವಿ. ಈ ಸಿನಿಮಾ ಬಿಡುಗಡೆ ಆಗುವಂತ ಮೊದಲೇ ಈ ಸಿನಿಮಾ ಬಿಡುಗಡೆ ಆಗ್ಬಾರ್ದು, ಈ ಒಂದು ಸಿನಿಮಾವನ್ನ ಹೇಗಾದ್ರೂ ಮಾಡಿ ನಾನು ತಡಿತೀನಿ, ಅದಕ್ಕಾಗಿ ನಾನು ಕೊನೆವರೆಗೂ ಹೋರಾಡ್ತೀನಿ ಅಂತ ಹೇಳದಂತ ನಟ ಈತ. ಈ ಒಂದು ಸಿನಿಮಾದ ಹೀರೋ ಅವರೇ ಆಗಿದ್ರು ಕೂಡ ತಮ್ಮದೇ ಸಿನಿಮಾ ಬಿಡುಗಡೆ ಆಗ್ಬಾರ್ದು ಅಂತ ಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ ಅನ್ನ ಪಡೆದಂತ ಮೊದಲ ಹೀರೋ ಇವರೇ ಅಂತ ಹೇಳಲಾಗುತ್ತೆ. ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ತಾನೇ ನಡೆಸಿದಂತ ಸಿನಿಮಾವನ್ನ ಬಿಡುಗಡೆ ಮಾಡಬಾರ್ದು ಅಂತ ಕೋರ್ಟ್ ನಲ್ಲಿ ಸ್ಟೇ ಆರ್ಡರ್ ಅನ್ನ ತಗೊಂಡಂತ ಮೊದಲ ಹೀರೋ ಇವರೇನೆ. ಇವರು ತಾವು ನಡೆಸಿದಂತ ಚಿತ್ರೀಕರಣ ಸ್ಟೇ ಅನ್ನ ಯಾಕೆ ತಂದ್ರು ಅಂತ ನೋಡುವುದಾದ್ರೆ ಅದಕ್ಕೆ ಅವ್ರು ಕೊಡುವಂತ ಕಾರಣಗಳು, ಈ ಒಂದು ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕರು ನಮ್ಮ ಬಳಿ ಬಂದಿದ್ರು. ಅವರು ಈ ಚಿತ್ರವನ್ನ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ರಂತೆ. ಆದ್ರೆ ಸಿನಿಮಾ ಶೂಟಿಂಗ್ ಶುರುವಾದಾಗ ಅಲ್ಲಿ ಅವ್ರ ಬದಲು ಅವರ ಬಾಮೈದ ಆ ಚಿತ್ರವನ್ನ ನಿರ್ದೇಶನ ಮಾಡೋದಕ್ಕೆ ಬಂದ್ರಂತೆ. ಅದಲ್ಲದೆ ಈ ಸಿನಿಮಾದ ಟೈಟಲ್ ಅಗ್ನಿದೇವ್ ಅಂತ ಇಟ್ಟಿದ್ರಂತೆ. ಆದ್ರೆ ಮಧುಬಾಲ ಈ ಒಂದು ಚಿತ್ರಕ್ಕೆ ಎಂಟ್ರಿ ಕೊಟ್ಟ ನಂತರ ಆ ಒಂದು ಸಿನಿಮಾದ ಟೈಟಲ್ ಅಗ್ನಿದೇವ್ ಬದಲು ಅಗ್ನಿದೇವಿಯಾಗಿ ಬದಲಾಯ್ತಂತೆ. ಅದಷ್ಟಲ್ಲಿ ಈ ಒಂದು ಚಿತ್ರದಲ್ಲಿ ನಾನು ನಡೆಸೋದಕ್ಕೆ 60 ಲಕ್ಷ ರೂಪಾಯಿ ಹಣವನ್ನ ಕೇಳಿದೆ, ಅದರಲ್ಲಿ 10 ಲಕ್ಷ ಮಾತ್ರ ಅವರು ಕೊಟ್ಟಿದ್ರು, ಇನ್ನುಳಿದಂತ 50 ಲಕ್ಷವನ್ನ ಕೊಡ್ಲೇ ಇಲ್ಲ. ಮತ್ತೆ ಈ ಒಂದು ಸಿನಿಮಾದಲ್ಲಿ ಬಂದಂತ ಲಾಭದಲ್ಲಿ 10% ಶೇರ್ ಅನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಅವ್ರು ಹೇಳದಂತ ಯಾವುದನ್ನು ಕೂಡ ಮಾಡಿಲ್ಲ. ಅದಷ್ಟೇ ಅಲ್ಲದೆ ನಾನು ಈ ಒಂದು ಚಿತ್ರದಲ್ಲಿ ಕೇವಲ ಒಂದು 5% ಮಾತ್ರ ನಟಿಸಿದ್ದೀನಿ, ಆಮೇಲೆ ನಾನು ಶೂಟಿಂಗ್ಗೆ ಹೋಗ್ಲೇ ಇಲ್ಲ. ಇವರು ನನ್ನ ಡೂಪನ್ನ ಇಟ್ಕೊಂಡು ಈ ಒಂದು ಸಿನಿಮಾವನ್ನ ಚಿತ್ರೀಕರಿಸಿ ರಿಲೀಸ್ಗೆ ರೆಡಿ ಮಾಡಿದ್ದಾರೆ ಅನ್ನೋದು ಅವರ ವಾದ. ಇವರು ಕೇವಲ ತಮ್ಮ 10ನೇ ಸಿನಿಮಾದಲ್ಲಿ ಇಂಥ ಆಟಿಟ್ಯೂಡ್ ಅನ್ನ ತೋರಿಸಿ ತಮ್ಮ ಸಿನಿ ಕೆರಿಯರ್ಗೆ ಅಂತ್ಯವನ್ನ ಹಾಡ್ಕೊಂಡ್ರು. ಈ ಒಂದು ಆಟಿಟ್ಯೂಡ್ ನ ಕಾರಣದಿಂದನೇ ನಿಧಾನವಾಗಿ ತಪ್ಪಾದಂತ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡ್ರು. ಒಂದು ಕಾಲದಲ್ಲಿ ಹೀರೋ ಆಗಿದ್ದವರು ನಂತರ ಇಂಡಿಯನ್ ಚಿತ್ರದಂತ ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳನ್ನ ಮಾಡೋ ಮಟ್ಟಕ್ಕೆ ಬಂದ್ರು. ಮತ್ತೆ ತಮ್ಮ ಅಹಂಕಾರದಿಂದ ಸಿನಿ ಭವಿಷ್ಯವನ್ನ ಹಾಳು ಮಾಡ್ಕೊಂಡ್ರು. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಬರುವಂತ 3ನೇ ನಟ ಜೈ. ಚೆನ್ನೈ 600028 ಮತ್ತು ಸುಬ್ರಹ್ಮಣ್ಯಪುರಂ ಸಿನಿಮಾಗಳಲ್ಲಿ ಅಭಿನಯಿಸಿದಾಗ ಈತ ಮುಂದೊಂದು ದಿವಸ ದೊಡ್ಡ ಸ್ಟಾರ್ ನಟ ಆಗ್ತಾನೆ. ಈತ ಇನ್ ಮುಂದೆ ತಮಿಳು ಸಿನಿಮಾದಲ್ಲಿ ದೊಡ್ಡ ನಟಾಗಿ ಬೆಳೀತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅವರು ಬಂದ ವೇಗದಲ್ಲೇ ಮತ್ತೆ ಹಿಂದಿರುಗಿ ಹೋದ್ರು. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಆಗಾಗ ಮದ್ಯಪಾನ ಮಾಡಿ ವಾಹನ ಓಡಿಸೋದು, ಹೆಚ್ಚು ಕುಡಿಯೋದು, ನಿಯಂತ್ರಣವಿಲ್ಲದೆ ಮಿತಿಮೀರಿ ಮದ್ಯಪಾನವನ್ನ ಮಾಡೋದು, ಈ ರೀತಿ ಮಾಡ್ತಿದ್ರು. ಸಂಜೆ 6 ಗಂಟೆ ಆದ್ರೆ ಸಾಕು ಇವರನ್ನ ನಾರ್ಮಲ್ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಕಂಠ ಪೂರ್ತಿ ಕುಡಿದು ತೂರಾಡ್ತಿದ್ರು. ಇಷ್ಟೇ ಅಲ್ಲದೆ ಕುಡಿದಂತ ಅಮಲ್ನಲ್ಲಿ ಗಾಡಿಯನ್ನ ಡ್ರೈವ್ ಮಾಡೋದು, ಕಂಡಲ್ಲಿ ಡಿಕ್ಕಿ ಹೊಡೆದು ಅಪಘಾತ ಮಾಡ್ಕೊಳ್ಳೋದು, ರಸ್ತೆ ಬದಿಯಲ್ಲಿ ಆಟೋವನ್ನ ನಿಲ್ಲಿಸಿ ಮಲ್ಗಿ ನಿದ್ರೆ ಮಾಡದಿದ್ದಂತ ಆಟೋ ಚಾಲಕರಿಗೆ ಡಿಕ್ಕಿಯನ್ನ ಹೊಡೆಯೋದು, ಇಂಥ ಹಲವಾರು ಗಲಾಟೆಗಳನ್ನ ಮಾಡಿಕೊಂಡು ಸುಮಾರು 6 ತಿಂಗಳ ಕಾಲ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ರು. ಅವರನ್ನ ಹಿಡಿದು ಸುಮಾರು 6 ಗಂಟೆಗಳ ಕಾಲ ಠಾಣೆಯಲ್ಲೂ ಕೂಡ ಇಟ್ಕೊಂಡು ನಂತರ ಸೈದಾಪೇಟೆ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ರು. ಅದರ ನಂತರ ಮತ್ತೆ ಅವರನ್ನ ಬಿಡುಗಡೆ ಮಾಡ್ತಿದ್ರು. ಇಂಥ ಗಲಾಟೆಗಳನ್ನ ಇವರು ಸಿನಿಮಾದ ಹೊರಗಡೆ ಮಾಡ್ತಿದ್ರೆ ಸಿನಿಮಾದ ಒಳಗೆ ಅವರು ಯಾವ ರೀತಿ ವರ್ತಿಸ್ತಾ ಇದ್ರು ಗೊತ್ತಾ? ಯಾವುದೇ ಆಡಿಯೋ ಲಾಂಚ್ ಅಥವಾ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಿರ್ಲಿಲ್ಲ. ವಿಶೇಷವಾಗಿ ಅವರು ನಟಿಸಿದಂತ ಸಿನಿಮಾಗಳ ಪ್ರಮೋಷನ್ಗೂ ಅವರು ಹೋಗ್ತಿರ್ಲಿಲ್ಲ.
ಯಾರಾದರೂ ಯಾಕೆ ನೀವು ಸಿನಿಮಾ ಪ್ರಮೋಷನ್ಗಳಿಗೆ ಹೋಗ್ತಿಲ್ಲ ಅಂತ ಕೇಳಿದ್ರೆ ಆತ, ನಾನು ಅಜಿತ್ ಅಭಿಮಾನಿ, ಅಜಿತ್ ಅವರು ಯಾವತ್ತಾದ್ರೂ ಸಿನಿಮಾ ಪ್ರಮೋಷನ್ಗೆ ಹೋಗ್ತಾರ, ನಾನು ಕೂಡ ಹೋಗಲ್ಲ ಅಂತ ಆತ ಹೇಳ್ತಿದ್ದ. ಇದರಿಂದ ಅನೇಕ ನಿರ್ಮಾಪಕರು ಕೋಪಗೊಂಡು, ನಿನ್ಗೆ ಸಂಬಳ ಕೊಡ್ತೀವಿ, ಸಿನಿಮಾದಲ್ಲಿ ನಡ್ಸೋದಿಕ್ಕೆ ಅವಕಾಶ ಕೊಡ್ತೀವಿ, ಆದ್ರೆ ಪ್ರಮೋಷನ್ಗೆ ಮಾತ್ರ ಬರಲ್ಲ ಅಂತ ಕೇಳಿದ್ರೆ ಅವ್ರ ಜೊತೆಗೂ ಇವರು ಜಗಳ ಮಾಡ್ತಿದ್ರು. ಬಲೂನ್ ಚಿತ್ರದ ಶೂಟಿಂಗ್ ವೇಳೆ ಕೂಡ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡ್ಕೊಂಡಿದ್ರು. ಮತ್ತೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಅನೇಕ ಸಮಸ್ಯೆಯನ್ನ ಉಂಟು ಮಾಡಿದ್ರು. ಇದರಿಂದ ನಿರ್ಮಾಪಕರಿಗೆ ಸುಮಾರು 1 ಕೋಟಿ ರೂಪಾಯಿ ನಷ್ಟ ಆಗಿತ್ತು. ಈ ಒಂದು ಚಿತ್ರ ಬಿಡುಗಡೆ ಆದ ನಂತರ ಯಾವುದೇ ಲಾಭವನ್ನ ಗಳಿಸಲಿಲ್ಲ. ಇವರ ಅಹಂಕಾರದ ವರ್ತನೆಯಿಂದ ಬೇಸತ್ತಂತ ನಿರ್ದೇಶಕರು ಮತ್ತು ನಿರ್ಮಾಪಕರು ಇವರಿಗೆ ಸಿನಿಮಾದಲ್ಲಿ ಯಾವುದೇ ಅವಕಾಶವನ್ನು ಕೊಡಬಾರದು ಅಂತ ಇವರನ್ನ ಮೂಲೆಗುಂಪು ಮಾಡ್ತಾರೆ. ಇನ್ನು ಮುಂದಿನ ನಟ ಜೀವ. ಇವರು ಕೂಡ ತಮಿಳು ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನೇ ಕೊಟ್ಟವರು. ಕೆಲವು ಹೀರೋಗಳು ನಟಿಸೋದಕ್ಕೆ ನಿರಾಕರಿಸಿದಂತ ಸಿನಿಮಾಗಳಲ್ಲಿ ನಟಿಸಿ ಸೈ ಎನ್ಸ್ಕೊಂಡವರು. ಆದ್ರೆ ಇವರ ಡೌನ್ ಯಾವಾಗಿಂದ ಶುರುವಾಯಿತು ಅಂತ ನೋಡುವುದಾದ್ರೆ, ವಿಭಿನ್ನ ಚಿತ್ರಗಳನ್ನ ಬಿಟ್ಟು ಅನುಕೂಲಕರವಾದ ಚಿತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಏಕೆಂದ್ರೆ ಜೀವ ಅವ್ರಿಗೆ ತಮಿಳು ಸಿನಿಮಾ ರಂಗದಲ್ಲಿ ಒಂದು ಹೆಸರಿದೆ. ವಿಭಿನ್ನವಾದಂತ ಸ್ಕ್ರಿಪ್ಟ್ ಅನ್ನ ತಗೊಂಡು ವಿಭಿನ್ನವಾಗಿ ನಟಿಸುವಂತ ವ್ಯಕ್ತಿ. ಒಂದು ಕಾಲಘಟ್ಟದ ನಂತರ ಅವ್ರಿಗೆ ವಯಸ್ಸಾಯ್ತು, ಮದುವೆ ಆದ್ರು, ಮಕ್ಕಳು ಜನಿಸಿದ್ರು. ತಂದೆಯ ವ್ಯವಹಾರ, ತಾಯಿಯ ವ್ಯವಹಾರ, ಪತ್ನಿಯ ವ್ಯವಹಾರ, ಹೀಗಾಗಿ ಇವ್ರಿಗೆ ಹಣದ ಕೊರತೆ ಇರಲಿಲ್ಲ. ಎಲ್ಲಾ ರೀತಿಯಾದಂತ ಸೌಲಭ್ಯ ಕೂಡ ಇತ್ತು, ಮತ್ತೆ ಬೇಕಾದಷ್ಟು ಶ್ರೀಮಂತಿಕೆ ಕೂಡ ಇತ್ತು. ಹೀಗಾಗಿ ಯಾಕೆ ನಡೆಸಬೇಕು, ಯಾಕೆಷ್ಟೊಂದು ಕಷ್ಟಪಡಬೇಕು ಎಂಬ ಸೋಂಬೇರಿತನದ ಮನಸ್ಥಿತಿ ಅವರಲ್ಲಿ ಮೂಡ್ತು. ಹೀಗಾಗಿ ಅವರು ವಿಭಿನ್ನ ಚಿತ್ರಕಥೆಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಬದಲು ಸಿಂಪಲ್ ಆದಂತ ಮತ್ತು ಕಂಫರ್ಟಬಲ್ ಆಗುವಂತ ಚಿತ್ರಕಥೆಗಳನ್ನೇ ಆಯ್ಕೆ ಮಾಡಿಕೊಂಡು ನಡೆಸ್ತಿದ್ರು. ಹೀಗಾಗಿ ಆ ಚಿತ್ರಗಳು ಹೆಚ್ಚಾಗಿ ಹಿಟ್ ಆಗ್ಲಿಲ್ಲ. ಆದ್ರೆ ಇವರಲ್ಲಿ ಯಾವುದೇ ಆಟಿಟ್ಯೂಡ್ ಇರಲಿಲ್ಲ. ಬದಲಾಗಿ ಇವರ ಸೋಂಬೇರಿತನ ಮತ್ತೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು ಕೂಡ ಇವರ ಸಿನಿಮಾ ಕರಿಯರ್ ಅಂತ್ಯಕ್ಕೆ ಕಾರಣ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಈಗ ನಾನು ಹೇಳಿದಂತ ನಟರು ಸಿನಿಮಾಗಳಲ್ಲಿ ಇವತ್ತಿಗೂ ನಟಿಸ್ತಿದ್ದಾರೆ. ಆದ್ರೆ ಒಂದ್ ಕಾಲದಲ್ಲಿ ಇದ್ದಂತ ಯಶಸ್ಸಾಗ್ಲಿ, ಅವರ ಕೈಯಲ್ಲಿ ಆಗ ಇದ್ದಂತ ಸಿನಿಮಾಗಳ ಸಂಖ್ಯೆ ಆಗ್ಲಿ ಈಗ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳನ್ನ ಮಾಡ್ತಾ ತಮ್ಮ ಸಿನಿ ಜರ್ನಿಯನ್ನ ಮುಂದುವರಿಸಿದ್ದಾರೆ. ಈ ಸಿನಿ ಜಗತ್ತು ನಟರನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅದೇ ರೀತಿ ಗರ್ವ ಮತ್ತು ಅಹಂಕಾರ ತೋರಿಸಿದ್ರೆ ಎಲ್ಲಿದ್ದವರನ್ನ ಇನ್ನೆಲ್ಲಿಗೋ ತಂದು ಹಾಕುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.